ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ತುಂಬ ಹಣ್ಣಾದಂಥದ್ದು ಮತ್ತು ಸ್ವಲ್ಪನೇ ಕಾಯಿರುವಂಥದ್ದು ಪಪ್ಪಾಯ ಹಣ್ಣು ಫ್ರೆಶ್ ಆಗಿರೋವಂಥದ್ದು ತೊಗೊಂಡಿದ್ದೀನಿ ರೀ. ಈ ಪಪ್ಪಾಯಲಿಂದ ಒಂದು ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಹಲ್ವಾವನ್ನು ಮಾಡಿ ತೋರಿಸ್ತಾ ಇದ್ದೀವಿ ರೀ. ಪಪ್ಪಾಯ ಹಲ್ವಾ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಈ ಪಪ್ಪಾಯ ಸೀಸನ್ನಲ್ಲಿ ಮತ್ತು ಒಳ್ಳೆ ಹಣ್ಣು ಬಂದಾಗ ನಾವು ಈ ಥರ ಮನೇಲಿ ಮಾಡಿಟ್ಕೊಂಡ್ರೆ ಇದು ತುಂಬ ಇಮ್ಯುನಿಟಿ ಪವರ್ ಇರೋಂಥದ್ದು ಪಪ್ಪಾಯ ಹಣ್ಣು ರೀ. ನಮಗೆ ಜಾಸ್ತಿ ಸಿಕ್ಕಾಗ ಈ ಥರ ಹಲ್ವಾ ಮಾಡಿಟ್ಕೊಂಡ್ರೆ ನಾವು ದಿನ ಒಂದು ಸ್ಪೂನು ಆರೋಗ್ಯಕ್ಕೆ ಒಳ್ಳೆಯದು, ಒಂದು ಸ್ಪೂನು ಸೇವಿಸ್ಬೋದು, ತಿನ್ಬೋದು. ಹಾಗಾಗಿ ನನಗೆ ಬೇಕಾಗಿದ್ದು ಪಪ್ಪಾಯ ಮತ್ತು ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಇಟ್ಕೊಂಡಿದ್ದೀನಿ ರೀ. ನಾವಿಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಇವಾಗ ಒಂದು 4 ಸ್ಪೂನು ತುಪ್ಪವನ್ನು ಹಾಕ್ತೀನಿ ರೀ. ನೋಡ್ಬೋದು, ನಾನೊಂದು 4 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನಿವಾಗ ಗಸಗಸೆಯನ್ನು ಹಾಕೋತಾ ಇದ್ದೀನಿ ರೀ. ಗಸಗಸೆ ಹಾಕ್ಕೊಂಡು ಸ್ವಲ್ಪ ಸಿಡಿತಾ ಇದ್ದಂಗೆ ನಾವು ಇಟ್ಕೊಂಡಿದ್ದೆ ನೋಡಿರಿ ಪಪ್ಪಾಯದು. ಇದನ್ನು ಒಣ ಕೊಬ್ಬರಿ ತುರಿತಾರೆ ನೋಡಿರಿ, ಆ ಥರ ತುರಿಯೋದ್ರಲ್ಲಿ ತುರಿದ ಕಸಂದ್ರೆ ಈ ಥರ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಮ್ಮದು ಪಪ್ಪಾಯದು ಹಲ್ವಾ ನಮ್ಮದು ಸ್ವಲ್ಪ ಬಿಸಿ ಆಗಿದೆ. ನಾನಿದೊಂದು 5 ರಿಂದ 6 ನಿಮಿಷದಲ್ಲೇ ನೀವು ಇದನ್ನು ಹಲ್ವವನ್ನು ತುಂಬ ರುಚಿಯಾಗಿ ಮಾಡ್ಬೋದು ರೀ. ಇವಾಗ ಇದು ಒಂಚೂರು ನೀರು ಕಡಿಮೆ ಆಗತ್ತನ ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತೀನಿ ರೀ. ನೋಡ್ಬೋದು ರೀ, ನಮ್ಮದು ಒಂದು 5 ನಿಮಿಷ ಆಗಿದೆ. ನಮ್ಮದು ಹಲ್ವದು ನೀರೆಲ್ಲ ಕಡಿಮೆ ಆಗಿದೆ. ನೋಡ್ಬೋದು, ನಮ್ಮದು ಹಲ್ವಾ ತುಂಬ ಸ್ಮೂತ್ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕಾಗತ್ತೆ ರೀ. ಇದು ಡ್ರೈ ಆದಾಗ ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ತೀನಿ. ಈಗ ನಮ್ಮದು 4 ನಿಮಿಷ ಆಗಿದೆ. ನೋಡ್ಬೋದು ರೀ, ನಮ್ಮದು ನೀರು ಕಡಿಮೆ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಅದು ಸ್ವೀಟ್ ಇತ್ತು, ಹಾಗಾಗಿ ನಾನು ಸಕ್ಕರೆ ಒಂದು 5-6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಷ್ಟೇ ತೊಗೊಂಡಿದ್ದೀನಿ ರೀ. ಇದು ನಾನು ತೊಗೊಂಡಿರೋದು 3/4 kg ಪಪ್ಪಾಯ ತೊಗೊಂಡಿದ್ದೀನಿ ರೀ. ತುಂಬ ಟೇಸ್ಟು ಮತ್ತು ಹೆಲ್ದಿ ಆದಂಥದ್ದು. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ಫ್ರಿಜ್ ಇತ್ತಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಹೊರಗಡೆ ಇಟ್ಟರೂ ಏನು ತೊಂದರೆ ಇಲ್ಲ. ಅಂದರೆ ನೀರು ತಾಗಲಾರ್ದಂಗೆ ಇದನ್ನು ಈ ಥರ ಡ್ರೈ ಮಾಡಿ ಫುಲ್ಲು ಡ್ರೈ ಮಾಡ್ಕಸಂದ್ರೆ ಇಟ್ಕೊಂಡ್ರಿ. ನಾವು ಇದರೊಳಗೆ ನೀರಿನ ಅಂಶ ಇರೋಂಥದ್ದು ಏನು ಹಾಕಿಲ್ಲ. ನಾವೇನು ಪಪ್ಪಾಯದೇನು ನಾವು ತುರಿಬೇಕಾದ್ರೆ ಅದ್ರದ್ದು ಜ್ಯೂಸ್ ಬಂದಿತ್ತು ನೋಡಿರಿ, ಅದಷ್ಟೇ. ಇವಾಗ ನಮ್ಮದು ಸಕ್ಕರೆ ಇದು ಚೆನ್ನಾಗಿ ಮೆಲ್ಟಾಗಿ ಇದು ಒಂದು ಕಲರು ಚೇಂಜ್ ಆಗುತ್ತೆ ರೀ. ಒಳ್ಳೆ ಒಂದು ಡಾರ್ಕ್ ಕಲರ್, ನಾವು ಯಾವ ಥರ ಇದು ಜಾಮ್ ಥರ ಬರ್ತದೆ ನೋಡಿರಿ, ಅದೇ ಥರನೇ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸೋಣ. ಈಗ ನಮ್ಮದು ಹಲ್ವಾ ನೋಡೋಣ್ರಿ. ನೋಡಿರಿ, ತುಂಬ ನಾವು ಸಕ್ಕರೆ ಹಾಕಿದ್ಮೇಲೆ ನಮ್ಮದು ಫುಲ್ಲು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರಿನ ಅಂಶ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಇವಾಗ ನಾನು ಇದಕ್ಕೆ ನೋಡಿರಿ ಬಾದಾಮು ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು 15 ರಿಂದ 20 ಬಾದಾಮು. ಮುಕ್ಕಾಲಕ್ಕೆ ನಾನು ಇಷ್ಟು ಒಂದು 18 ಬಾದಾಮನ್ನು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದು ಮಕ್ಕಳಿಗೆ ಅಂತಂದರೆ ಆರೋಗ್ಯಕ್ಕೆ ಮತ್ತು ಹೆಲ್ತಿಗೂ ಒಳ್ಳೇದು ನೋಡಿರಿ. ಹಾಗಾಗಿ ಇದು ಒಂದು ಹಲ್ವಾನ ತುಂಬ ಟೇಸ್ಟು ಮತ್ತು ಹೆಲ್ದಿ ಆದಂಥ ಒಂದು ಹಲ್ವವನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಮನೆಯಲ್ಲಿ ಮಕ್ಕಳಿಗೆ ತಿನ್ನಕ್ಕೆ ಯಾವಾಗಲೂ ನಾವು ಹೊರಗಿಂದ ಜಾಮ್ ತಂದು ತಿಂತೀವಿ ನೋಡಿರಿ, ಅದ್ರ ಬದಲು ಮನೆಯಲ್ಲೇ ಒಳ್ಳೆಯವಾದಂಥ ಒಂದು ಈ ಥರ ಒಂದು ಹೆಲ್ದಿ ಆದಂಥದ್ದೊಂದು ಮನೆಯಲ್ಲೇ ಮಾಡ್ಬೋದು. ಈಗ ನಮ್ಮದು ಹಲ್ವಾ ರೆಡಿ ಆಗಿದೆ ರೀ. ನೋಡ್ಬೋದು, ಈ ಥರ ನೋಡಿರಿ, ಏನು ನಮ್ಮದು ನೀರಿನ ಅಂಶ ಏನೂ ಇಲ್ಲ. ಈ ಥರ ಆದರೆ ನಮಗೆ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ. ಇವಾಗನೇ ಒಂದು 4 ಏಲಕ್ಕಿ ಅನ್ನ ಕುಟ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ರೀ. ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ನಮ್ಮದು ಆಗಿದೆ. ಈ ಥರನೇ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ನೋಡ್ಬೋದು, ನಮ್ಮದು ಪಪ್ಪಾಯ ಹಲ್ವಾ ರೆಡಿ ಆಗಿದೆ ರೀ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.